ಎಲ್ಲರಿಗೂ ನಮಸ್ಕಾರಗಳು. ದಾನೇಶ್ವರ್ ಕಿಚನ್ ಚಾನೆಲ್ನಿಂದ ಸುನೀತಾ ಸಿ ದಾವಣಗೆರೆ. ಸಮ್ಮರ್ ಬಿಸಿಲುಗಾಲದ ಪೇಲೆಕಾಯಿ ಕೋಸಂಬರಿ ಇವತ್ತು ನೋಡ್ರಿ. ಒಂದು ಪೇಲೆ ಹಣ್ಣು ಹೆಚ್ಚಿಟ್ಟಿದ್ದೀನಿ, ಒಂದು ಪೇಲೆ ಹಣ್ಣು, ಕಾಯಿ ತುರಿ, ಅರ್ಧ ಕ್ಯಾರೆಟು, ಹೆಸರುಬೇಳೆ 2 ಸ್ಪೂನು, ಒಂದು ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸಾಸಿವೆ, ರುಚಿಗೆ ಉಪ್ಪು ರೀ. ಇವಾಗ ನೋಡ್ರಿ ಎಣ್ಣೆ ಹಾಕ್ತೀನಿ, ಒಗ್ಗರಣೆ ಮಾಡ್ಕೊತೀನಿ. ಫಸ್ಟಿಗೆ ಭಾಳ ತಂಪಿರುತ್ತೆ, ಒಳ್ಳೇದ್ರಿ. ಪೇಲೆಕಾಯಿ ಕೋಸಂಬರಿ ತುಂಬ ಚೆನ್ನಾಗಿರುತ್ತೆ ನೋಡ್ರಿ. ಅರ್ಧ ಸ್ಪೂನ್ಲಿಕ್ಕೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ರಿ, ಭಾಳ ಬೇಡ. ಇದು ಎಣ್ಣೆ ಕಾಯ್ತಾನೆ ಸಾಸಿವೆ ಹಾಕ್ಕೊಂತೀನಿ ರೀ. ಚಟಪಟ ಅನ್ಬೇಕು ಸಾಸಿವೆ. ಕರಿಬೇವಿನ ಸೊಪ್ಪು, ಒಂದು ಒಣಮೆಣಸಿನ್ಕಾಯಿ ಇಲ್ಲ ಅಂದರೆ ಹಸಿಮೆಣಸಿನ್ಕಾಯಿ ಹಾಕ್ಬೋದ್ರಿ. ಇದೇ ಇರುತ್ತೆ ಒಣಮೆಣಸಿನ್ಕಾಯಿ ಎಲ್ಲ ಮನೆಗೂ. ಕೋಸಂಬರಿ ಪೇಲೆಕಾಯಿದು ತುಂಬ ಚೆನ್ನಾಗಿರುತ್ತೆ ರೀ. ಕರಿಬೇವಿನ ಸೊಪ್ಪು, ಒಂದು ಒಣಮೆಣಸಿನ್ಕಾಯಿ, ಇದು ಸ್ವಲ್ಪ ತಣ್ಣಗಾಗಿ ಬಿಡ್ತೀನಿ ರೀ. ಅಷ್ಟಕ್ಕೆ ಇದು ಪೇಲೆಕಾಯಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ. ಒಂದು ಪೇಲೆಕಾಯಿ ಸಣ್ಣಗೆ ಹೆಚ್ಚಿದೀನಿ ರೀ. ಹೆಸರುಬೇಳೆ, ಅರ್ಧ ಕ್ಯಾರೆಟು, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕಳ್ರಿ. ನನ್ನ ಹತ್ರ ಇದ್ದಿಲ್ಲ ಅಂತ ಹಾಕಿಲ್ರಿ ನಾನು. ಪೇಲೆಕಾಯಿ ಕೋಸಂಬರಿ ರೀ. ಸೇಬೆಣ್ಣೆ ಅಂತಿರಲ್ಲ ಅದನ್ನು ಅನ್ಬೋದು. ರುಚಿಗೆ ತಕ್ಕಾಗಿ ಉಪ್ಪು ರೀ. ಇದು ಒಗ್ಗರಣೆ ಇದಕ್ಕೆ ಹಾಕೊಂತೀನಿ ರೀ. ನೋಡ್ರಿ, ಪೇಲೆಕಾಯಿ ಕೋಸಂಬರಿ ರೆಡಿಯಾಗಿದೆ. ಮಧ್ಯ ಕರ್ನಾಟಕದ ದಾನೇಶ್ವರ್ ಕಿಚನ್ ಚಾನೆಲ್. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫುಲ್ಲು ವಿಡಿಯೋ ನೋಡಿ. ನಿಮ್ಮನೇಲಿ ನೀವು ಯಾವ ಥರ ಕೋಸಂಬರಿ ಮಾಡ್ತೀರಾ ನಮ್ಮ ಕಮೆಂಟ್ ಬಾಕ್ಸಿಗೆ ನೀವೇ ತಿಳಿಸಿ.